ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಟಿ ಕೊಟ್ಟರೂ ಮಕ್ಕಳ ಜೀವ ತಂದು ಕೊಡೋದಕ್ಕೆ ಆಗಲ್ಲ. ಸೋಷಿಯಲ್ ಮೀಡಿಯಾಗೆ ಮಕ್ಕಳು ಒಗ್ಗಿಕೊಳ್ಳೋದಕ್ಕೆ ಈ ಕೇಸ್ ಸಾಕ್ಷಿ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಟಿ ಕೊಟ್ಟರೂ ಮಕ್ಕಳ ಜೀವ ತಂದು ಕೊಡೋದಕ್ಕಾಗಲ್ಲ. ಮಕ್ಕಳಲ್ಲ, ಯಾರು ಸತ್ರೂ ವಾಪಸ್ ಬರಲ್ಲ. ಸೋಷಿಯಲ್ ಮೀಡಿಯಾಗೆ ಮಕ್ಕಳು ಒಗ್ಗಿಕೊಳ್ಳೋದಕ್ಕೆ ಈ ಕೇಸ್ ಸಾಕ್ಷಿ. ಮಕ್ಕಳಿಗೆ ಕ್ರಿಕೆಟ್, ಸಿನಿಮಾ ಅನ್ನೋದು ಮುಖ್ಯ ಅಲ್ಲ. ಶಿಕ್ಷಣ, ಮಕ್ಕಳ ಭವಿಷ್ಯವನ್ನ ರೂಪಿಸಿಕೊಡೋದು ಮುಖ್ಯ. ಕ್ರಿಕೆಟ್, ಸಿನಿಮಾ ನೋಡ್ಲಿ, ಆದರೆ ಅದಕ್ಕೊಂದು ಮಿತಿ ಇರಬೇಕು. ಇಂತಹ ದುರಂತ ನಡೀಬಾರ್ದು, ಸಾವು ನೋವು ಆಗಬಾರ್ದು. ಸ್ಟೇಡಿಯಂನ ಎಲ್ಲ ಗೇಟ್ ತೆರೆದಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ. ಇದು ದುರಂತ. ಇದು ಇನ್ನು ಬೆಳಿಬೇಕಾದ ಮಕ್ಕಳು ಇವತ್ತು ನೋಡಿ ಸೋಷಿಯಲ್ ಮೀಡಿಯಾಕ್ಕೆ ಎಷ್ಟು ಮಕ್ಕಳು ಒಗ್ಗು ಹೋಗ್ತಾ ಇದೆ, ಇದು ಸಾಕ್ಷಿಯಾಗಿರುವಂಥದ್ದು. ಇವತ್ತು ಕ್ರಿಕೆಟು, ಸಿನಿಮಾ ಅನ್ನುವಂಥದ್ದು ಮುಖ್ಯ ಅಲ್ಲ. ಅವ್ರಿಗೆ ಅವರ ಶಿಕ್ಷಣ ಅನ್ನುವಂಥದ್ದು ಮುಖ್ಯ. ಅವರ ಭವಿಷ್ಯ ರೂಪಿಸ್ಕೊಳ್ಬೇಕಾದ ಇರಲಿ. ಕ್ರಿಕೆಟ್ ನೋಡಲಿ ಬೇಡ ಅನ್ನೋದಿಲ್ಲ, ಸಿನಿಮಾ ನೋಡಲಿ ಬೇಡ, ಆದರೆ ಅದಕ್ಕೊಂದು ಮಿತಿ ಇರಬೇಕು. ಅದಕ್ಕೆ ಇಂಥ ಜನಸಂದಣಿಲಿದ್ದಾಗ ಮಕ್ಕಳುಗಳಾಗಲಿ ಹೋಗಬಾರ್ದು. ಅದೇ ಕಾರಣದಿಂದ ನಾವು ನಿಮ್ಗೆ ಅದೇನೇ ಅಬ್ರಹಾಂ ಲಿಂಕನ್ ಹೇಳ್ತಾನೆ ಒಂದು ಮಾತನ್ನು ಮಕ್ಕಳಿಗೆ. ಅವನ ಗುರುಗಳಿಗೆ ಪತ್ರ ಬರೆದಾಗ ಜನಸಂದಣಿ ಇದ್ದಾಗ ದೂರ ಇರೋದು ಕಲಿಸ್ಕೊಳ್ಳಿ ಅವನಿಗೆ ಅಂತ ಪಾಠ. ಅವನು ಬಹಳಷ್ಟು ಲಿಂಕನ್ ಪತ್ರನೇ ಒಂದಿದೆ, ಅಬ್ರಹಾಂ ಲಿಂಕನ್ ಪತ್ರ ಇದೆ. ಅದರೊಳಗೆ ಆ ವಿಚಾರನ ಒಂದು ಬರ್ದಾನೆ, ಒಂದು ಪಾಯಿಂಟ್ ಬರ್ದಾನೆ. ಹಾಗೆ ಇವತ್ತು ಮಕ್ಕಳು ಅಂಥವಕ್ಕೆಲ್ಲ ದೂರ ಇರಬೇಕಂಥದ್ರಿಂದ ಕರೆದು, ಯಾಕೆಂದರೆ ಅವ್ರ ಭವಿಷ್ಯ ರೂಪಿಸಬೇಕಾಗಿರುವಂಥ ಮಕ್ಕಳವರು. ಇವತ್ತು ನೋಡಿ ಅವ್ರ ತಂದೆ ತಾಯಿಗಳಿಗೆ ಒಬ್ಬೊಬ್ಬರೇ ಮಕ್ಕಳು ಪೇರೆಂಟ್ಸ್ ಇರ್ತಾರೆ. ನೀವು ಕೋಟಿ ಕೊಟ್ಟರು ಮಗು ತರೋಕ್ಕಾಗಲ್ಲ. ಇವತ್ತು ಜೀವ ತರೋಕ್ಕಾಗತ್ತಾ? ಜೀವ ಹೊಟ್ಟೋಯ್ತು. ಇದು ದುರಂತ. ಇದು ಇನ್ನು ಬೆಳಿಬೇಕಾದ ಮಕ್ಕಳು ಇವತ್ತು ನೋಡಿ ಸೋಷಿಯಲ್ ಮೀಡಿಯಾಕ್ಕೆ ಎಷ್ಟು ಮಕ್ಕಳು ಒಗ್ಗು ಹೋಗ್ತಾ ಇದೆ, ಇದು ಸಾಕ್ಷಿಯಾಗಿರುವಂಥ